ನಮಸ್ಕಾರ. ನಾನು ಶ್ರೀಮತಿ ಅಶ್ವಿನಿ ದ್ವೈಪಾಯನಾಚಾರ್ಯ ಜೋಶಿ. ನಮ್ಮ ಜ್ಞಾನವಾಹಿನಿ ಯಾತ್ರಾ ಸಂಘದಿಂದ ಈ ವರ್ಷದ ಪಿತೃಪಕ್ಷದಲ್ಲಿ ಬದ್ರಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ತುಂಬ ಜನಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಪರಿಚಯ ಇದೆ. ಹೊಸದಾಗಿ ನೋಡ್ತಾ ಇರೋರಿಗೆ ನಾವು ಈ ಯಾತ್ರೆಗಳನ್ನು, ಧಾರ್ಮಿಕ ಯಾತ್ರೆಗಳನ್ನು 2022ರಿಂದ ಮಾಡ್ತಾ ಬರ್ತಾ ಇದ್ದೀವಿ. ಸುಮಾರು ಇದು ಬದ್ರಿ ಯಾತ್ರೆ ನಮ್ಮದು 5ನೇದಾಗಿರುತ್ತೆ. ಆಮೇಲೆ 22ನೇ ಯಾತ್ರೆ ಆಗಿರುತ್ತೆ. ಸತತವಾಗಿ 4 ವರ್ಷದಿಂದ ಧಾರ್ಮಿಕ ಯಾತ್ರೆಗಳನ್ನ ಮಾಡ್ತಾ ಬಂದಿದ್ದೀವಿ. ಭಾಗವತ ಸಪ್ತಾಹಗಳು ಕೂಡ ಮಾಡಿದ್ದೀವಿ. ಈ ವರ್ಷ ನಾವು 2026ನೇ ಇಸ್ವಿಲಿ ಆಲ್ರೆಡಿ ಮೇನಲ್ಲಿ ಮಾಡಿದ್ದೀವಿ. ಇದು 2ನೇ ಬ್ಯಾಚ್ ಆಗಿರುತ್ತೆ. ತುಂಬ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಬದ್ರಿ ಯಾತ್ರೆಯಲ್ಲಿ ತುಂಬ ಜಾಸ್ತಿ ಜನಕ್ಕೆ ಅವಕಾಶ ಮಾಡಿರಲ್ಲ. ಹಾಗಾಗಿ ಬ್ಯಾಚ್ ಆಗಿ ಕರ್ಕೊಂಡು ಹೋಗಿರ್ತೀನಿ. ಸೊ ಬದ್ರಿ ಯಾತ್ರೆಯಲ್ಲಿ ಏನೇನು ಇದೆ, ಏನು ಪ್ಯಾಕೇಜ್ದು ಡೀಟೇಲು ಎಲ್ಲನೂ ಈ ವಿಡಿಯೋನಲ್ಲಿ ತುಂಬ ವಿವರವಾಗಿ ಹೇಳಿರ್ತೀನಿ. ಸೊ ಕೊನೆವರೆಗೂ ನೋಡಿ. ಸ್ಟಾರ್ಟಿಂಗು ನಮ್ಮದು ಯಾತ್ರೆ ಸ್ಟಾರ್ಟ್ ಆಗೋದು 29ನೇ ತಾರೀಕು, ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 4 ಅಥವಾ 5ನೇ ತಾರೀಕು ಅಂತ ಅನ್ಕೋಬೋದು. ನೀವು ಬೇಕಿದ್ರೆ 5ನೇ ತಾರೀಕು ಬುಕ್ಕಿಂಗ್ ಮಾಡ್ಕೋಬೋದು. ನಮ್ಮದಿರೋದು ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 4ನೇ ತಾರೀಕುವರೆಗೂ ಪಕ್ಷ ಮಾಸದಲ್ಲಿ ಇರುತ್ತೆ. ಪಿತೃಕಾರ್ಯಕ್ಕೆ ಅಂತಲೇ ಮಾಡ್ತಾ ಇರೋ ಯಾತ್ರೆ ಇದು. ಕಂಪ್ಲೀಟಾಗಿ ಹರಿದ್ವಾರದಲ್ಲಿ ಮತ್ತು ಬದ್ರಿನಲ್ಲಿ ನೀವು ಪಿತೃಕಾರ್ಯಗಳನ್ನ ಮಾಡ್ಬೋದು. ಮೊದಲಿಗೆ ಪ್ಯಾಕೇಜ್ಗಳ ವಿವರ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಾನು 3 ಥರದ ಪ್ಯಾಕೇಜ್ ಮಾಡಿದ್ದೇನೆ. ಒಂದು 20,000, ಇನ್ನೊಂದು 21, ಇನ್ನೊಂದು 22,000. ನಮ್ಮ ಎಲ್ಲ ಪ್ಯಾಕೇಜ್ಗಳು ಟ್ರೈನು ಮತ್ತು ಫ್ಲೈಟ್ನ ಟಿಕೆಟ್ನ ಹೊರತುಪಡಿಸಾಗಿರುತ್ತೆ. ಅಂದರೆ ನಾವು ಫ್ಲೈಟು ಮತ್ತು ಟ್ರೈನ್ ಟಿಕೆಟ್ ಇದರಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಅದನ್ನು ಬಿಟ್ಟು ನಮ್ಮ ಪ್ಯಾಕೇಜ್ ಇರುತ್ತೆ. ಮೊದಲಿಗೆ 20,000, ಅದು ಹರಿದ್ವಾರದಿಂದ ಹರಿದ್ವಾರಕ್ಕಿರುತ್ತೆ. ಅಕಸ್ಮಾತಾಗಿ ನೀವು ಹರಿದ್ವಾರಕ್ಕೆ ಬಂದು ರೀಚ್ ಆದರೆ, ನಾವು ಹೇಳಿರೋ ಸ್ಥಳಕ್ಕೆ ಬಂದು ರೀಚ್ ಆದರೆ ನಿಮ್ಮ ಪ್ಯಾಕೇಜು 20,000 ಆಗಿರುತ್ತೆ. ಅಕಸ್ಮಾತ್ ನೀವು ಹರಿದ್ವಾರ ಸ್ಟೇಷನ್ಗೆ ಅಥವಾ ಬಂದ್ರೂ ನಾವು ಅಲ್ಲಿಂದ ಪಿಕಪ್ ವ್ಯವಸ್ಥೆ ಮಾಡ್ಕೋತೀವಿ. ಸೊ 6 ದಿನಗಳ ಕಾಲ ಯಾತ್ರೆಗೆ 20,000 ಆಗುತ್ತೆ. ಅಕಸ್ಮಾತಾಗಿ ನೀವು ಡೆಹ್ರಾಡೂನಿಂದ ಬರ್ತೀನಿ ಅನ್ನೋದಾದರೆ 21,000 ಆಗುತ್ತೆ ಪ್ರತಿಯೊಬ್ಬರಿಗೆ. ಅಲ್ಲಿಂದ ಪಿಕಪ್ಪು ಮತ್ತು ಡೆಹ್ರಾಡೂನ್ಗೆ ಡ್ರಾಪ್ ಇರುತ್ತೆ. ಇನ್ನು ಡೆಲ್ಲಿಯಿಂದ ಬರೋದಾದರೆ 22,000 ಇರುತ್ತೆ. 22,000 ಬರೋದು ಹೋಗೋದು ಎರಡೂ ಸೇರಿಕೊಂಡು. ಆದರೆ ಪಿಕಪ್ ಡ್ರಾಪ್ ಎರಡೂ ಇರುತ್ತೆ ಡೆಲ್ಲಿಗೆ. ಅಥವಾ ನೀವು ಡೆಹ್ರಾಡೂನ್ಗೂ ಡ್ರಾಪ್ ತೊಗೋಬೋದು. ಇದಕ್ಕೆ 22,000 ಪ್ಯಾಕೇಜ್ ಆಗುತ್ತೆ. ಇದರಲ್ಲಿ ಯಾವುದೇ ತರಹದ ಟ್ರೈನ್ ಚಾರ್ಜಸ್ಸು ಮತ್ತು ಫ್ಲೈಟ್ ಚಾರ್ಜಸ್ ಇನ್ಕ್ಲೂಡ್ ಆಗಿರಲ್ಲ. ಇದು ಡೆಲ್ಲಿ ಟು ಡೆಲ್ಲಿ, ಡೆಹ್ರಾಡೂನ್ ಟು ಡೆಹ್ರಾಡೂನ್, ಹರಿದ್ವಾರ ಟು ಹರಿದ್ವಾರ ಪ್ಯಾಕೇಜ್ ಆಗಿರುತ್ತೆ ಪ್ರತಿಯೊಬ್ಬರಿಗೆ. ಇನ್ನೂ ಒಂದು ಈ ಸರ್ತಿ ಬೇಸ್ ಪ್ಯಾಕೇಜ್ ಮಾಡಿದ್ದೀವಿ. ಇದು 13,000 ಆಗಿರುತ್ತೆ ಹರಿದ್ವಾರದಿಂದ ಹರಿದ್ವಾರಕ್ಕೆ. ಇದರಲ್ಲಿ ನಿಮಗೆ ರೂಮ್ಗಳು ಮಾತ್ರ ಕಾಮನ್ ಹಾಲಲ್ಲಿ ಫೆಸಿಲಿಟಿ ಕೊಡ್ತೀವಿ. ಎಲ್ಲ ಇದರಲ್ಲಿ ಹರಿದ್ವಾರದಲ್ಲಿ 4 ನೈಟ್ ಏನಿರುತ್ತೆ ಅದು ಕಾಮನ್ ಹಾಲಲ್ಲಿರುತ್ತೆ. ಮತ್ತು ಬದ್ರಿನಲ್ಲಿ ನಿಮಗೆ ಶೇರಿಂಗ್ ರೂಮ್ಸ್ ಬರುತ್ತೆ. ಇನ್ನು 20,000, 21,000, 22,000 ಪ್ಯಾಕೇಜ್ಗಳಲ್ಲಿ 4 ದಿವಸ ಹರಿದ್ವಾರದಲ್ಲಿ ನಿಮಗೆ ಡಬಲ್ ಬೆಡ್ ಇರೋ ಶೇರಿಂಗ್ ರೂಮ್ ಬರುತ್ತೆ. ಅಂದರೆ ಒಂದು ರೂಮಲ್ಲಿ ಇಬ್ಬರನ್ನ ಶೇರ್ ಮಾಡ್ತೀವಿ. ಬದ್ರಿನಲ್ಲಿ ಮಾತ್ರ 2 ನೈಟ್ಸು 4 ಜನಕ್ಕೆ ಶೇರ್ ಮಾಡ್ತೀವಿ. ಇದು ಪ್ಯಾಕೇಜ್ನ ವಿವರ. ಇನ್ನು ಪ್ಯಾಕೇಜ್ನಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತಂದರೆ, ಪ್ಯಾಕೇಜಲ್ಲಿ ನಿಮ್ಮದು ಟ್ರಾವೆಲಿಂಗ್, ಅಂದರೆ ಪಿಕಪ್ಪಿಂದ ಡ್ರಾಪ್ವರೆಗೂ ಟ್ರಾವೆಲಿಂಗ್ ಇರುತ್ತೆ. ಲೋಕಲ್ ಸೈಟ್ಸ್ ಹಿಂಗೆ ಹೋಗಬೇಕಾದ್ರೆ ಏನು ವೆಹಿಕಲ್ಸ್ ಇರುತ್ತೋ ಅದು ಚಾರ್ಜಸ್ ಇನ್ಕ್ಲೂಡ್ ಇರುತ್ತೆ. ಅಕಾಮಡೇಷನ್ ಆಲ್ರೆಡಿ ಹೇಳಿದ್ದೀನಿ ಪದ್ಧತಿ. ಎಲ್ಲನೂ ಮೀಡಿಯಮ್ ರೇಂಜ್ದು ರೂಮ್ಸ್ಗಳಿರುತ್ತೆ. ಯಾವುದು ನಾವು ಹೈ ಕ್ಲಾಸಲ್ಲಿರೋದು ಮಾಡ್ತಾ ಇಲ್ಲ. ಇದು ಮೀಡಿಯಮ್ ರೇಂಜ್ ಇರೋ ಪ್ಯಾಕೇಜ್ಗೆ ಮೀಡಿಯಮ್ ರೇಂಜು ಬುಕ್ಕಿಂಗ್ಸ್ ಇರುತ್ತೆ. ಆಮೇಲೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ತಿಂಡಿ, ಈ ಥರ ವ್ಯವಸ್ಥೆ ಇರುತ್ತೆ. ಯಾಕೆಂದರೆ ಎಲ್ಲ ಕಡೆ ನೀವು ತೀರ್ಥವಿಧಿ ಮಾಡೋದ್ರಿಂದ ಸಾಯಂಕಾಲವೂ ತಿಂಡಿ ವ್ಯವಸ್ಥೆನೇ ಇರುತ್ತೆ. 2 ಹೊತ್ತು ಟೀ ಅಥವಾ ಕಾಫಿ ಅದು ಇದ್ದೇ ಇರುತ್ತೆ. ಆಮೇಲೆ ಲೋಕಲ್ ಟೆಂಪಲ್ಗೆ ಆಟೋಗಳಿರುತ್ತೆ ಹರಿದ್ವಾರದಲ್ಲಿ. ಇನ್ನು ಮಾನಾಗೆ ನಾವು ಹೋಗ್ತೀವಿ, ಅದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಈ ಪ್ಯಾಕೇಜ್ಗಳಲ್ಲಿ. ಸೊ ವಸತಿ, ಊಟ ಮತ್ತು ಟ್ರಾವೆಲಿಂಗ್ ಇದು 3 ಇರುತ್ತೆ. ಇನ್ನು ಎಕ್ಸ್ಕ್ಲೂಡ್ ಏನಿರುತ್ತೆ ಅಂದರೆ, ಪೂಜೆ ಅಕಸ್ಮಾತಾಗಿ ಏನಾದರೂ ನೀವು ಸ್ಪೆಷಲ್ ಪೂಜೆಗಳನ್ನ ಮಾಡಿಸ್ತೀನಿ, ಬದ್ರಿನಲ್ಲಿ ಸೇವೆ ಮಾಡಿಸ್ತೀನಿ ಅಂದರೆ ಅದರದ್ದು ಸಪ್ರೇಟಾಗಿರುತ್ತೆ. ತೀರ್ಥವಿಧಿ ಚಾರ್ಜಸ್ ನಿಮಗೆ ಸಪ್ರೇಟಾಗಿರುತ್ತೆ. ಆಮೇಲೆ ಮನ್ಸಾ ದೇವಿ ಮತ್ತು ಚಂಡಿ ದೇವಿಗೆ ಹೋಗ್ತೀವಿ, ಅದರ ಕೇಬಲ್ ಕಾರ್ನ ಅಮೌಂಟು ಸಪ್ರೇಟಾಗಿರುತ್ತೆ. ಯಾವುದಾದ್ರೂ ಒಂದು ತೋರಿಸ್ತೀವಿ, ಆದರೆ ಸಾಧ್ಯ ಆದರೆ 2 ತೋರಿಸ್ತೀವಿ. ಅಕಸ್ಮಾತಾಗಿ ರಶ್ ಇಲ್ಲ ಅಂದರೆ 2 ಮಾಡೋ ಪ್ರಯತ್ನ ಮಾಡ್ತೀವಿ. ಇಲ್ಲಾಂದರೆ ಒಂದು ಯಾವುದಾದ್ರೂ ದರ್ಶನ ಆಗೇ ಆಗುತ್ತೆ. ಅದರಲ್ಲಿ ಒಂದು ನಾವು ಅದರದ್ದು ಕೇಬಲ್ ಕಾರ್ದೊಂದು ಎಕ್ಸ್ಕ್ಲೂಡ್ ಮಾಡಿರ್ತೀವಿ. ತೀರ್ಥವಿಧಿ ಚಾರ್ಜಸ್ಸು ಮತ್ತು ಎಲ್ಲಾದರೂ ನೀವು ಸ್ಪೆಷಲ್ ಪೂಜೆಗಳು ಮಾಡಿದ್ರೆ ಅದು ಚಾರ್ಜಸ್ ಎಕ್ಸ್ಕ್ಲೂಡ್ ಆಗಿರುತ್ತೆ. ಬದ್ರಿನಲ್ಲಿ ಒಂದು ದರ್ಶನ ನಮ್ಮ ಕಡೆಯಿಂದ ಇರುತ್ತೆ. ಯಾವುದಾದ್ರೂ ಒಂದು ದರ್ಶನ ಫಾರ್ ಆಲ್ ನಾನು ಬುಕ್ ಮಾಡಿರ್ತೇನೆ. ಅದನ್ನು ಹೊರತುಪಡಿಸಿ ಮಿಕ್ಕಿದ್ದು ನೀವು ಬೆಳಗ್ಗೆ ಅಭಿಷೇಕ ಸೇವೆ ಮಾಡ್ಕೋಬೇಕು ಅಂದರೆ 5,500 ಇರುತ್ತೆ. ಅದನ್ನು ಸಪ್ರೇಟಾಗಿ ಮಾಡ್ಕೋಬೋದು. ಇನ್ನು
ಬೇರೆ ಬೇರೆ ಸೇವೆಗಳಿದೆ, ಅದನ್ನು ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಅದಕ್ಕೆಲ್ಲನೂ ನಾವು ಲಿಂಕ್ಗಳನ್ನ ಪ್ರೊವೈಡ್ ಮಾಡ್ತೇವೆ ನಿಮಗೆ. ಸೊ ನೀವು ಅದರ ಮುಖಾಂತರ ಬುಕ್ಕಿಂಗ್ಗಳನ್ನ ಮಾಡ್ಕೋಬೋದು. ಒಂದು ಸರ್ತಿ ನೀವು ನಮ್ಮ ಹತ್ರ ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ ವಾಟ್ಸಪ್ಪಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಇನ್ನು ಐಟಿನರಿ ಹೇಳೋದಾದರೆ 29ನೇ ತಾರೀಕು ಬಂದು ಹರಿದ್ವಾರ ತಲುಪೋದಿರುತ್ತೆ. ನೀವು ಯಾವ ಮುಖಾಂತರ ಬಂದರೂ ಸರಿ, ಫ್ಲೈಟಿಂದ ಟ್ರೈನಿಂದ ಬಂದರೆ ಪಿಕಪ್ ವ್ಯವಸ್ಥೆ ಮೂಲಕ ನಿಮ್ಮನ್ನು ನಾವು ಹರಿದ್ವಾರಕ್ಕೆ ಸೇರಿಸ್ತೀವಿ. ನೆಕ್ಸ್ಟ್ ಡೇ ಅಂದರೆ 30ನೇ ತಾರೀಕು ಬೆಳಗ್ಗೆ ಗಂಗಾ ಸ್ನಾನ, ತೀರ್ಥವಿಧಿ, ಆಮೇಲೆ ಹರಿದ್ವಾರದ ಲೋಕಲ್ ಸೈಟ್ ಸೀಯಿಂಗ್ ಇರುತ್ತೆ. 1ನೇ ತಾರೀಕು ಬೆಳಿಗ್ಗೆ ಫಲಹಾರ ಮಾಡಿಕೊಂಡು ನಾವು ಬೇಗ ಬದ್ರಿ ಕಡೆ ಹೊರಡ್ತೇವೆ. ಸೊ ಬೈ ಈವ್ನಿಂಗ್ ನಾವು ಬದ್ರಿಗೆ ತಲುಪ್ತೇವೆ ಆದಷ್ಟು, ಇನ್ನೂ ಟ್ರಾಫಿಕ್ ಸಿಕ್ಕಿಲ್ಲ ಅಂದರೆ. ಇಲ್ಲಾಂದರೆ ಅವತ್ತು ತಲುಪೋದೇ ಇರುತ್ತೆ, ಬೆಳಗ್ಗೆಯಿಂದ ನೈಟ್ವರೆಗೂ ಜರ್ನಿನೇ ಇರುತ್ತೆ. ನೆಕ್ಸ್ಟು 2ನೇ ತಾರೀಕು ಮಾರ್ನಿಂಗು ಬೆಳಗ್ಗೆ ಅಲಕನಂದ ಸ್ನಾನ, ಬಿಸಿನೀರಿನ ಕುಂಡಿನ ಸ್ನಾನ, ಅದ್ರ ಜೊತೆಗೆ ದೇವರ ದರ್ಶನ, ಹಾಗೆ ಕ್ಷೇತ್ರ ವಿಧಿ ಇರುತ್ತೆ. ತೀರ್ಥ ಪ್ರಸಾದದ ನಂತರ ಮಾನಕ್ಷೇತ್ರಕ್ಕೆ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಮಾನಕ್ಷೇತ್ರದಲ್ಲಿ ಗಣೇಶ್ ಗುಫಾ, ವ್ಯಾಸ್ ಗುಫಾ, ಮತ್ತು ಭೀಮ್ ಫುಲ್ಲು, ಸರಸ್ವತಿ ನದಿ ಹಾಗೂ ಸ್ವರ್ಗದ ಬಾಗಿಲು ಇದೆಲ್ಲ ಇರುತ್ತೆ. ಅಲ್ಲಿ ನಾವು ಮಾನದ್ದು ಎಂಟ್ರೆನ್ಸ್ವರೆಗೂ ನಾವು ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಹೋದ್ಮೇಲೆ ಯಾರಿಗೆ ನಡೆಯೋಕ್ಕಾಗಲ್ಲ ಅವ್ರಿಗೆ ಬಿಟ್ಟು ಅಂದರೆ ಬೆನ್ನಲ್ಲಿ ಬುಟ್ಟಿನ ಮೇಲೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಇರುತ್ತೆ. ಅದು ನೀವು ಮಾತಾಡಿಕೊಂಡು ಹೋಗ್ಬೋದು. ಅದನ್ನು ನಾವೇ ಮಾತಾಡಿ ಒಂದು ರೇಟ್ಗೆ ಫಿಕ್ಸ್ ಮಾಡ್ತೇವೆ. ಯಾರಿಗೆ ನಡೆಯೋಕ್ಕಾಗಲ್ಲ ಅವ್ರು ಹೋಗ್ಬೋದು. ನಡೆಯೋರು ಆರಾಮಾಗಿ ನಡಿಬೋದು ಎಲ್ಲ ಕಡೆನೂ. ಇಷ್ಟು ನೋಡಿಕೊಂಡು ರಾತ್ರಿಗೆ ವಾಪಸ್ ಬಂದು ಬದ್ರಿನಲ್ಲಿ ಸ್ಟೇ ಮಾಡ್ತೇವೆ. ಸೊ 2 ನೈಟ್ ಸ್ಟೇ ಆಗುತ್ತೆ. 1ನೇ ತಾರೀಕು 2ನೇ ತಾರೀಕು ಬದ್ರಿನಲ್ಲಿ ಸ್ಟೇ. 3ನೇ ತಾರೀಕು ಬೆಳಿಗ್ಗೆ ಯಾರ್ಯಾರು ಅಭಿಷೇಕ ಸೇವೆ ಬುಕ್ ಮಾಡ್ಕೊಂಡಿರ್ತೀರ ಅವ್ರುಗಳದ್ದು ಬೆಳಗ್ಗೆ ಬುಕ್ಕಿಂಗು 4:15ಗೆ ಸ್ಟಾರ್ಟ್ ಆಗುತ್ತೆ ಅಭಿಷೇಕ. ಸೊ ನೀವು ಅಲ್ಲಿ ರಿಪೋರ್ಟಿಂಗ್ ಟೈಮ್ 3:15 ಇರಬೇಕು. ಸೊ ಬೆಳಗ್ಗೆ 6:15ಗೆಲ್ಲ ನೀವು ಆಚೆ ಬರ್ತೀರಾ. ಬಂದು ನಮ್ಮ ಮಠಕ್ಕೆ ತಲುಪಕ್ಕೆ 7ರಿಂದ 7:30 ಆಗುತ್ತೆ. ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಅಥವಾ ಮಿನಿಮಮ್ ಒಂದು ದ್ವಾದಶಿ ಥರ ಊಟ ಮಾಡಿಕೊಂಡು ನಾವು ಹೊರಡ್ತೇವೆ ಹರಿದ್ವಾರದ ಕಡೆಗೆ. ಬರಬೇಕಾದ್ರೆ ಧಾರಿದೇವಿ ಟೆಂಪಲ್ಲು ಮತ್ತು ಆದಮೇಲೆ ದೇವಪ್ರಯಾಗ್ 2 ಮಾತ್ರ ಖಂಡಿತವಾಗಿ ತೋರಿಸ್ತೀವಿ. ಅದು ಬಿಟ್ಟು ಯಾವುದಾದ್ರೂ ನಮಗೆ ಇಳಿದ್ಬಿಟ್ಟು ಹೋಗೋ ಥರ ಯಾವುದಾದ್ರೂ ಪ್ರಯಾಗ ಇದ್ದರೆ ಅದರ ದರ್ಶನ ಮಾಡಿಸ್ತೀವಿ. ಇಲ್ಲಾಂದರೆ ದೂರದಿಂದ ತೋರಿಸ್ತೇವೆ ಯಾವ ಪ್ರಯಾಗಗಳು ಬರುತ್ತೆ ಅಂತ ಹೋಗಬೇಕಾದ್ರೆ. ಯಾಕೆಂದರೆ ಷಟ್ ಪ್ರಯಾಗದಲ್ಲಿ ನಾವು 6 ಪ್ರಯಾಗಗಳನ್ನ ಕವರ್ ಮಾಡ್ತೇವೆ. ಇದರಲ್ಲಿ ಜಸ್ಟ್ ದರ್ಶನ ಮಾಡ್ಕೊಂಡು ಹೋಗೋದಿರುತ್ತೆ. ಸೊ ರಾತ್ರಿವರೆಗೂ ನಾವು 3ನೇ ತಾರೀಕು ಹರಿದ್ವಾರ ಬಂದು ತಲುಪಿದ್ಮೇಲೆ 4ನೇ ತಾರೀಕು ಬೆಳಿಗ್ಗೆ ರಿಷಿಕೇಶ್ ಹೋಗ್ತೇವೆ. ಬೆಳಗ್ಗೆ ಬೇಗ ಎದ್ದು ರಿಷಿಕೇಶ್ಗೆ ಹೋಗಿ ಅಲ್ಲೇ ಲಘು ಫಲಹಾರದ ವ್ಯವಸ್ಥೆ ಇರುತ್ತೆ ನಿಮಗೆ. ಫಲಹಾರ ಮಾಡಿಕೊಂಡು ಸ್ನಾನ, ಫಲಹಾರ ಮತ್ತು ಎಲ್ಲ ದರ್ಶನ ಮಾಡಿಕೊಂಡು ಬೈ 1:30 ನಾವು ವಾಪಸ್ ಹರಿದ್ವಾರಕ್ಕೆ ಬರ್ತೇವೆ. ಬಂದಮೇಲೆ ತೀರ್ಥ ಪ್ರಸಾದ, ಅದಾದಮೇಲೆ ಅವತ್ತು ಯಾರ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ನಾನು ಡ್ರಾಪ್ ವ್ಯವಸ್ಥೆಯನ್ನು ಮಾಡಿಸ್ತೇನೆ. ಸೊ ನೀವು ಹೊರಡ್ಬೋದು. ಅಕಸ್ಮಾತಾಗಿ ಯಾರಾದರೂ 4ನೇ ತಾರೀಕು ನಾವು ಸ್ಟೇ ಮಾಡ್ತೀವಿ, ಇದ್ದು ಶಾಪಿಂಗ್ ಏನಾದರೂ ಮಾಡಿಕೊಂಡು ಹೋಗ್ತೀನಿ ಅನ್ನೋರಿಗೆ ಅವತ್ತಿನ ಒಂದು ಸ್ಟೇ ಆನ್ ಚಾರ್ಜಬಲ್ ಆಗುತ್ತೆ. ಸ್ಟೇ ಮಾತ್ರ, ಊಟ ತಿಂಡಿ ಎಲ್ಲ ನಮ್ಮದ್ರಲ್ಲೇ ಇನ್ಕ್ಲೂಡ್ ಇರುತ್ತೆ. ಸ್ಟೇ ಮಾತ್ರ ಒಂದು ಎಕ್ಸ್ಕ್ಲೂಡ್ ಮಾಡಿಬಿಟ್ಟು ಇರೋರು ಇದ್ದು 5ನೇ ತಾರೀಕು ಬೇಕಿದ್ರೆ ಡ್ರಾಪ್ ಫೆಸಿಲಿಟಿನ ತೊಗೋಬಹುದು. ಸೊ ಡೆಲ್ಲಿಗೆ 4th 5th ಎರಡಕ್ಕೂ ಆಪ್ಷನ್ ಕೊಡ್ತಾ ಇದ್ದೇನೆ. ಡೆಲ್ಲಿಗಾದರೂ ಸರಿ, ಡೆಹ್ರಾಡೂನ್ಗಾದರೂ ಸರಿ, ಅದನ್ನು ನಾವು ಆನ್ ಕಾಲ್ ಡಿಸ್ಕಷನ್ ಮಾಡ್ಕೋಬೋದು. ಇಷ್ಟು ಫೆಸಿಲಿಟೀಸ್ ಬರುತ್ತೆ. ಸೊ ಇದರಲ್ಲಿ ಆಚಾರ್ಯರ ಜೊತೆಗಿರ್ತಾರೆ ಹರಿದ್ವಾರದಲ್ಲಿ ಮತ್ತು ಬದ್ರಿನಲ್ಲಿ. ಅವರೇ ತೀರ್ಥವಿಧಿಗಳನ್ನ ಮಾಡಿಸ್ತಾರೆ. ಪಿತೃಪಕ್ಷ ಇರೋದ್ರಿಂದ ಪಕ್ಷ ಮಾಸದಲ್ಲಿ ಏನು ಮಾಡಬೇಕು ಅದನ್ನೇ ಅವರು ಮಾಡಿಸ್ತಾರೆ. ಸ್ನಾನ ಸಂಕಲ್ಪ ಇರುತ್ತೆ. ಮತ್ತು ಆಮೇಲೆ ದಿನ ಪ್ರತಿನಿತ್ಯನೂ ನೈವೇದ್ಯ, ವೈಷ್ಣದೇವ, ದೇವರ ಪೂಜೆ ಅದೆಲ್ಲ ಇದ್ದೇ ಇರುತ್ತೆ. ಜೊತೆಗೆ ಪ್ರವಚನ, ಪಾಠ, ಅದರ ಜೊತೆಗೇ ನಮ್ಮ ಯಾತ್ರೆಗಳಾಗೋದು. ಸೊ ಇಷ್ಟು ನಮ್ಮ ಒಂದು ಕಂಪ್ಲೀಟ್ ಐಟಿನರಿ ಇರೋದು. ಏನಾದರೂ ಚೇಂಜಸ್ ಇದ್ದರೆ ಗ್ರೂಪಲ್ಲಿ ನೀವು ಜಾಯಿನ್ ಆದಮೇಲೆ ಟಿಕೆಟ್ಸ್ಗಳು ಬುಕ್ಕಿಂಗ್ ಆಗೋದಕ್ಕಿಂತಲೂ ಮುಂಚೆನೇ ನಾವು ಚೇಂಜಸ್ಗಳನ್ನ ಮಾಡ್ತೀವಿ. ಆಮೇಲೆ ಈ ಒಂದು ಯಾತ್ರೆಗೆ ಯಾರೇ ಫ್ಲೈಟ್ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡ್ರೆ 100% ರೀಫಂಡ್ ಬರೋ ಥರ ಬುಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಏನಾದರೂ ಡ್ಯೂ ಟು ಎನ್ವಿರಾನ್ಮೆಂಟಲ್ ಡಿಸಾರ್ಡರ್ಸ್ ಅಕಸ್ಮಾತಾಗಿ ಏನೋ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು, ಅದು ಇದು ಆಗಿ ಯಾತ್ರೆಗಳು ಪೋಸ್ಟ್ಪೋಂಡ್ ಆಗೋ ಚಾನ್ಸಸ್ ಇದ್ದರೆ ಮಾತ್ರ ನಾನು ಇದೊಂದು ಯಾತ್ರೆಗೆ ಮಾತ್ರ ಹೇಳ್ತೇನೆ 100% ರೀಫಂಡಲ್ಲಿ ಫ್ಲೈಟ್ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ. ಸೊ ನಮ್ಮ ಕಡೆಯಿಂದ ನಿಮಗೆ ಫುಲ್ ರೀಫಂಡ್ ಬಂದ್ರೂ ಫ್ಲೈಟ್ದು ಅಮೌಂಟು ನಿಮಗೆ ಬರಲಿ ಅಂತ ಇದೊಂದು ಯಾತ್ರೆಗೆ ಹೇಳಿರ್ತೀವಿ. ಅದರದ್ದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಗ್ರೂಪಲ್ಲಿ ಬರುತ್ತೆ. ಪ್ರತಿಯೊಂದೂ ನಾವು ಟ್ರಾನ್ಸಾಕ್ಷನು ಫೋನ್ಪೇ ಥ್ರೂ, ಗೂಗಲ್ ಪೇ ಮತ್ತು ಬ್ಯಾಂಕ್ ಅಕೌಂಟಿಂದ ಮಾಡ್ಬೋದು. ಯಾರಿಗಾದರೂ ಮನೆಗೆ ಬಂದು ಭೇಟಿ ನೀಡಿ ನಾವು ಬುಕ್ಕಿಂಗ್ ಮಾಡ್ಕೋತೀವಿ ಅಂದರೆ ಆಗಸ್ಟ್ 15 ಆದಮೇಲೆ ಬರ್ಬೋದು. ಅದಕ್ಕಿಂತಲೂ ಮುಂಚೆ ನೀವು ಫೋನಲ್ಲಿ ಮಾತಾಡಿಕೊಂಡು ನನಗೆ ಬುಕ್ಕಿಂಗ್ ಜಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಮೌಂಟ್ ಬೇಕಿದ್ದರೆ ನೀವು ಬಂದು ಮಾತಾಡ್ಕೊಂಡು ಆದಮೇಲೆ ನೀವು ಬೇಕಿದ್ದರೆ ಬುಕ್ಕಿಂಗ್ಗಳನ್ನ ಮಾಡ್ಕೋಬೋದು. ತುಂಬ ಜನಕ್ಕೆ ಪರಿಚಯ ಇದೆ ದ್ವೈಪಾಯನಾಚಾರ್ಯದು. ಬೆಂಗಳೂರಿನಲ್ಲಿ ತುಂಬ ಕಡೆ ಅವ್ರದ್ದು ಪ್ರವಚನಗಳಾಗ್ತಾ ಇರುತ್ತೆ. ಉತ್ತರಾದಿ ಮಠದಲ್ಲಿ ತುಂಬ ಸರ್ತಿ ಅವರು ಪ್ರವಚನಗಳನ್ನ ಮಾಡಿದ್ದಾರೆ. ಸೊ ಅವ್ರ ಆಚಾರ್ಯರು ಜೊತೆಗೆ ಬರ್ತಾರೆ. ಕಾರಣಾಂತರದಿಂದ ಕೊನೆ ಮೂಮೆಂಟಲ್ಲಿ ಏನಾದರೂ ಆದರೆ ನಾವು ಬೇರೆ ಯಾರಿಗಾದರೂ ಆಚಾರ್ಯರು ವ್ಯವಸ್ಥೆ ಮಾಡ್ತೀವಿ. ಇಲ್ಲಿವರೆಗೂ ಪ್ರತಿ ಯಾತ್ರೆನಲ್ಲೂ ಹೇಳ್ತೇನೆ,
ಆದರೆ ಇಲ್ಲಿವರೆಗೂ ಯಾವುದೋ ಅವರು ಕ್ಯಾನ್ಸಲೇಷನ್ ಮಾಡಿಲ್ಲ. ಬಟ್ ಆದ್ರೂ ಪ್ರತಿ ಯಾತ್ರೆಗೂ ನಾನು ಹೇಳಿರ್ತೇನೆ, ಅವ್ರು ಬರ್ತಾರೆ. ಇನ್ ಕೇಸ್ ಏನಾದರೂ ಸಮಸ್ಯೆ ಬಂದಲ್ಲಿ ನಾವು ಇನ್ನೊಬ್ಬರನ್ನ ಆಚಾರನ ಅರೇಂಜ್ಮೆಂಟ್ ಮಾಡ್ತೇವೆ. ಸೊ ಒಳ್ಳೆ ಮಡಿಯಿಂದ ಶುಚಿಯಿಂದ ದೇವರ ನಾಮ, ದೇವರ ಕೀರ್ತನೆ, ಭಜನೆ, ಪಾಠ, ಪ್ರವಚನ ಇದ್ರ ಜೊತೆಗೆ ಒಂದು ಒಳ್ಳೆಯ ಯಾತ್ರೆ ನಿಮಗೆ ಅನುಭವ ಆಗಬೇಕು ಅಂದರೆ ಜ್ಞಾನವಾಹಿನಿ ಯಾತ್ರಾ ಸಂಘಕ್ಕೆ ಜಾಯ್ನ್ ಆಗಿ. ಯಾರಿಗಾದರೂ ಮುಂಚೆ ಯಾತ್ರೆ ಮಾಡಿರೋ ಫೀಡ್ಬ್ಯಾಕ್ಸ್ ಬೇಕು ಅಂದರೆ ನಾನು ಫೀಡ್ಬ್ಯಾಕ್ಸ್ ವಿಡಿಯೋಗಳನ್ನ ಶೇರ್ ಮಾಡ್ತೇನೆ. ತುಂಬಾ ಡೌಟ್ ಇರೋರು ನೀವು ಮನೆಗೆ ಬಂದು ಮಾತಾಡಿಕೊಂಡೇ ಬೇಕಿದ್ರೆ ಬುಕ್ಕಿಂಗ್ನ ಪ್ರಾಸೆಸ್ ಮಾಡ್ಕೋಬೋದು. ಬುಕ್ಕಿಂಗ್ ಪ್ರಾಸೆಸ್ ತುಂಬ ಸಿಂಪಲ್ ಆಗಿದೆ. ನೀವು ಫೋನಲ್ಲಿ ಮಾತಾಡಿ ವಾಟ್ಸಪ್ಪಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕಳಿಸಿದ್ರೆ ನಾವು ರಿಜಿಸ್ಟ್ರೇಷನ್ ನಂಬರ್ನ ಪ್ರೊವೈಡ್ ಮಾಡ್ತೇವೆ. ಗ್ರೂಪಲ್ಲಿ ಜಾಯ್ನ್ ಆದಮೇಲೆ ನಾನು ಅಡ್ವಾನ್ಸ್ ಅಮೌಂಟ್ಗೆ ಡೇಟು ಮತ್ತು ಆಮೇಲೆ ಟೈಮಿಂಗ್ಸ್ ಹೇಳಿರ್ತೇನೆ. ಫುಲ್ ಅಮೌಂಟ್ಗೂ ಡೇಟು ಟೈಮಿಂಗ್ಸ್ ಹೇಳಿರ್ತೇನೆ. ಸೊ ಅದರ ಪ್ರಕಾರನೇ ಪ್ರಾಸೆಸ್ ಆಗುತ್ತೆ. ನನ್ನ ನಂಬರು ನಾನು ಇದರಲ್ಲಿ ಪಿನ್ ಪೋಸ್ಟ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. 7676963291. ನಾವಿರೋದು ಗಾಯತ್ರಿ ನಗರ, ಬೆಂಗಳೂರಲ್ಲಿ, ಮಲ್ಲೇಶ್ವರಂ ಹತ್ತಿರ ಬರುತ್ತೆ. ಸೊ ಈ ನಂಬರ್ಗೆ ನೀವು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲದವರೆಗೂ ಕಾಲ್ ಮಾಡ್ಬೋದು. ಅಕಸ್ಮಾತಾಗಿ ನಿಮ್ಮ ಕಾಲ್ ಮಿಸ್ ಆದರೆ ನಾನು ವಾಟ್ಸಪ್ ಥ್ರೂ ನಿಮಗೆ ಕಾಲ್ ಬ್ಯಾಕ್ ಅಥವಾ ಮೆಸೇಜ್ನ ಮಾಡ್ತೇನೆ. ಆದಷ್ಟು ನೀವು ಮೆಸೇಜ್ಗಳನ್ನೇ ಕಳಿಸೋದೇ ಉತ್ತಮ. ನಾನು ಮೆಸೇಜ್ ನೀವು ಕಳಿಸಿದ್ಮೇಲೆ ನಾನು ರೆಸ್ಪಾಂಡ್ ಆಗಿ ಕಾಲ್ ಬ್ಯಾಕ್ ಮಾಡ್ತೇನೆ. ನಿಮಗೆ ಮೆಸೇಜಸ್ ಆದರೂ ಸರಿ ಕಾಲ್ ಬ್ಯಾಕಾಗಿ ಮಾಡಿ ಇನ್ಫಾರ್ಮೇಷನ್ಗಳನ್ನ ಫಾರ್ವರ್ಡ್ ಮಾಡ್ತೇನೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ನಮಸ್ಕಾರ.